ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ವ್ಲಾಗ್ಸ್. ನಾನು ಈ ವಿಡಿಯೋದಲ್ಲಿ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬಳಸಿರುವಂತಹ ಪದಾರ್ಥಗಳಾಗಿರ್ಬೋದು, ಇಲ್ಲ ಯಾವುದೇ ರೀತಿ ಪೌಡರ್ ಆಗಿರ್ಬೋದು, ಎಲ್ಲ ಹೋಮ್ ಮೇಡೇ ಆಗಿರುತ್ತೆ. ಯಾವುದೇ ರೀತಿ ಔಟ್ಸೈಡಿಂದ ತಂದಂತಹ ಪೌಡರ್ಸನ್ನು ನಾನು ಯೂಸ್ ಮಾಡಿಲ್ಲ. ಯೂಶ್ವಲಿ ಮಂಡ್ಯ ಸ್ಟೈಲು, ನಾಟಿ ಸ್ಟೈಲಲ್ಲಿ ಯಾವ ರೀತಿ ಚಿಕನ್ ಪಲಾವ್ ಆಗಿರ್ಬೋದು, ಇಲ್ಲ ಚಿಕನ್ ಬಿರಿಯಾನಿಯನ್ನು ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಸೊ ಸಂಡೇ ಬಂತಂತ ಅಂದರೆ ಎಲ್ಲರಿಗೂ ಸಹ ನಾನ್ ವೆಜ್ ಒಲವು ಜಾಸ್ತಿ ಆಗುತ್ತೆ. ಬೇಗ ಬೇಗ ತಿಂಡಿಗೆ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಡಬೇಕು ಅಂತ ಅನ್ಸುತ್ತಲ್ವ. ಅದೇ ರೀತಿಯಲ್ಲಿ ನಾನು ಸಹ ಸಂಡೇ ಮಾರ್ನಿಂಗ್ ಎದ್ದು ಈಗ ಚಿಕನ್ ಬಿರಿಯಾನಿನ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಕಲರು ಯಾವ ರೀತಿ ಬಂದಿದೆ ಅಂತ ಹೇಳಿ. ಚಿಕನ್ನು ಸಹ ಸಾಫ್ಟ್ ಅಂದರೆ ಸಾಫ್ಟಾಗಿ ಬೆಂದಿರುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಸಿಗುವಂಥದ್ದಾಗಿರುತ್ತೆ. ನೀವು ಯಾವುದೇ ರೀತಿ ಔಟ್ಸೈಡಿಂದ ತಂದಂತಹ ಫುಡ್ ಪೌಡರ್ ಏನಿದೆ, ಬಿರಿಯಾನಿ ಪೌಡರ್ ಏನಿದೆ, ಅದನ್ನು ಬಳಸ್ತಾನೆ ಆರಾಮಾಗಿ ಇದನ್ನು ಮಾಡ್ಬೋದು. ಇಲ್ಲಿ ಪಾನ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಅಂದರೆ ಒಂದು 2-3 ಸ್ಪೂನನ್ನು ಹಾಕೋತಾ ಇದ್ದೀವಿ. ಮತ್ತು ಬಾಡಿಗೆ ಮೆಣಸಿನ್ಕಾಯಿ ನೀವು ಎಷ್ಟು ಕ್ವಾಂಟಿಟಿಯನ್ನು ಮಾಡ್ತಾ ಇದ್ದೀರಾ, ಎಷ್ಟು ಪೌಡರ್ ಬೇಕೋ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ. ಅದಾದಮೇಲೆ ಇನ್ನು ಪಲಾವ್ಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಅಂತ ಕೇಳಿದ್ರೆ ಎಲ್ಲನೂ ಸಹ ಕೊಡ್ತಾರೆ. ಪಲಾವ್ ಎಲೆ ಆಗಿರ್ಬೋದು, ಸ್ಟಾರ್ ಹೂವು ಆಗಿರ್ಬೋದು. ಮತ್ತು ಅದಲ್ದೇ ಒಂದು ಅರ್ಧ ಸ್ಪೂನಷ್ಟು ಸೋಂಪು ತೊಗೊಳ್ಳಿ. ಅದಾದಮೇಲೆ ಒಂದು 3 ಲವಂಗ, ಒಂದು 2-3 ಪೀಸು ಚಕ್ಕೆಯನ್ನು ತೊಗೊಳ್ಳಿ. ಮತ್ತು ಜೀರಿಗೆ, ಹಾಗೆ ಒಂದು 4 ಕಾಳಾಗುವಷ್ಟು ಕಾಳು ಮೆಣಸನ್ನು ತೊಗೊಳ್ಳಿ. ಮತ್ತು ಒಂದು 2-3 ಏಲಕ್ಕಿಯನ್ನು ಸೇರಿಸಿ. ಇದಿಷ್ಟು ಪದಾರ್ಥ ಇದ್ದರೆ ಸಾಕು, ಬಿರಿಯಾನಿನ ನಾಟಿ ಸ್ಟೈಲಲ್ಲಿ ಮನೆಯಲ್ಲೇ ಕ್ವಿಕ್ಕಾಗಿ ಬಿರಿಯಾನಿ ಮಸಾಲವನ್ನು ತಯಾರು ಮಾಡಿಕೊಂಡು ಮಾಡ್ಬೋದು. ಇದಿಷ್ಟು ಪದಾರ್ಥನ ಸೇರಿಸಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಫ್ಲೇವರು, ಘಮ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಅದಕ್ಕೆ ಇದಿಷ್ಟು ಪದಾರ್ಥಗಳನ್ನು ಬಿಸಿ ಮಾಡಿಕೊಂಡು ಅದು ಆರದ ಮೇಲೆ ತೆಗೆದಿಟ್ಟು ಅದನ್ನು ಪೌಡರ್ ಮಾಡ್ಕೋಬೇಕು. ಇವಾಗ ನಾನು ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಸೈಡ್ಗೆ ಎತ್ತಿಟ್ಟಿದ್ದೀನಿ, ಅದು ಆರಲಿ ಅಂತ ಹೇಳಿಬಿಟ್ಟು. ಮತ್ತು ಬೇರೆ ಪಾತ್ರೆಯಲ್ಲಿ ನನಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟನ್ನು ತೊಗೋತಾ ಇದ್ದೀನಿ. ಯೂಶ್ವಲಿ ನಾನು ಇದರಲ್ಲಿ 2 ಕಪ್ ಹಾಕಿದ್ರೆ ನಮಗೆ 2 ಟೈಮ್ಸ್ಗೆ ಆಗೋಷ್ಟು ಬಿರಿಯಾನಿ ಆಗುತ್ತೆ. ಮನೆಗೆ ಯಾರೋ ಗೆಸ್ಟ್ ಬರ್ತೀವಿ ಅಂತಲೂ ಹೇಳಿದರು, ಅದಕ್ಕೋಸ್ಕರ 2 ಕಪ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡು ಆ ಅಕ್ಕಿನ ಚೆನ್ನಾಗಿ ನೀರು ಹಾಕಿ ತೊಳೆದು ಮತ್ತೆ ನೀರು ಹಾಕಿ ಅದನ್ನು ನೆನೆಸಿಡ್ತಾ ಇದ್ದೀನಿ. ನೀವು ಇನ್ಸ್ಟೆಂಟಾಗೇನು ಅಲ್ಲೇ ಅಕ್ಕಿನ ತೊಳೆದು ಹಾಕ್ಬೋದು, ಇಲ್ಲ ಅಂತ ಅಂದರೆ ನೆನೆಸಿಟ್ಕೊಳ್ಬೋದು. ಈಗ ಮತ್ತೆ ನಾನು ಫ್ರೈ ಮಾಡ್ಕೊಂಡಿದ್ದಂತಹ ಮಸಾಲೆ ಐಟಮ್ಸ್ ಎಲ್ಲ ಆರಿದೆ, ಅದಕ್ಕೋಸ್ಕರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೋತಾ ಇದ್ದೀನಿ. ಈ ಥರ ಪುಡಿ ಆಗಿದೆ ನೋಡಿ. ನಾನು ಸ್ವಲ್ಪ ರುಬ್ಕೊಳ್ಳೋದ್ರಿಂದ ಅದನ್ನು ಪೂರ್ತಿಯಾಗಿ ನುಣ್ಣಗೆ ಪೌಡರ್ನ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ತರಿಯಾಗಿನೇ ಇದೆ. ನೀವು ಇನ್ ಕೇಸ್ ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಅದನ್ನು ನೀಟಾಗಿ ರುಬ್ಕೊಂಡು ಮತ್ತು ಅದನ್ನು ಜರಡಿ ಮಾಡಿನೂ ಸಹ ಇಟ್ಕೋಬೋದು. ಮತ್ತು ಇನ್ನೊಂದು ಜಾರ್ಗೆ ನಾನು ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಒಂದು 2-3 ಪೀಸ್ ಆಗುವಷ್ಟು ಶುಂಠಿಯನ್ನು ತೊಗೋತಾ ಇದ್ದೀನಿ. ಇಷ್ಟನ್ನು ಸಹ ರುಬ್ಬಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಪೇಸ್ಟು ಸಹ ರೆಡಿ ಆಯಿತು. ಇದನ್ನು ಸೈಡ್ಗಿಟ್ಟು ಇವಾಗ ಒಗ್ಗರಣೆ ಮಾಡಬೇಕಲ್ವ, ಅದಕ್ಕೋಸ್ಕರ ಈ 2 ದಪ್ಪನೇ ಈರುಳ್ಳಿಯನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ದಪ್ಪದ್ದು ಈರುಳ್ಳಿ ತೊಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ನೀವು ಸಣ್ಣ ತೊಗೋತಿದ್ದೀರಾ ಅಂತ ಹೇಳಿದ್ರೆ ಒಂದು 2-3 ತೊಗೊಳ್ಳಿ. ಒಬ್ಬೊಬ್ಬರಿಗೆ ಈರುಳ್ಳಿ ತುಂಬ ಹಾಕಿದ್ರೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ. ಯೂಶ್ವಲಿ ಬಿರಿಯಾನಿಗೆ ಅಂದಮೇಲೆ ಈರುಳ್ಳಿ ಹಾಕ್ತೀವಿ. ಮತ್ತು ಇಲ್ಲಿ ಟೊಮೊಟೊನ ನಾನು ಹಾಕ್ತಾಯಿದ್ದೀನಿ. ಇದನ್ನು ಸಹ ಆಪ್ಷನಲ್ಲು, ನಿಮಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಮಾತ್ರ ಟೊಮೊಟೊ ಹಾಕಿ, ಇಲ್ಲ ಅಂದರೆ ಟೊಮೊಟೊವನ್ನು ಹಾಕಬೇಡಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ ಇರುವಂತಹ 2 ಟೊಮೊಟೊವನ್ನು ತಗೊಂಡು ಉದ್ದುದ್ದಕ್ಕೆ ಹಚ್ಚಿ ಅದನ್ನು ಸೆಪ್ರೇಟು ಇಟ್ಕೋತಾ ಇದ್ದೀನಿ. ಇವಾಗ ಬಿರಿಯಾನಿಗೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಮಾಡಿಕೊಂಡೆ. ಇವಾಗ ಕುಕ್ಕರ್ನ ಇಟ್ಟು ಎಣ್ಣೆ ಬಿಸಿ ಹಾಕ್ತಿದ್ದ ಹಾಗೆಯೇ ಈಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ ಕೇಸು ಪಲಾವ್ ಎಲೆ ಎಲ್ಲ ಮತ್ತೆ ಬೇಕು ಅಂತ ಅನ್ಸರೆ ಒಂದು 2-3 ಹಾಕ್ಕೊಳ್ಬೋದು. ನಾನು ಆಲ್ರೆಡಿ ಮಸಾಲೆಗೆ ಹಾಕಿರೋದ್ರಿಂದ, ಮಸಾಲೆ ಪೌಡರ್ಗೆ ಮತ್ತೆ ತುಂಬ ಸ್ಮೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಹಾಕಿಲ್ಲ. ನಿಮ್ಗೆ ಇನ್ ಕೇಸ್ ಇಷ್ಟ ಆಗುತ್ತೆ ಅನ್ನೋದಾದರೆ ಮತ್ತೆ ಸ್ವಲ್ಪನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಹಾಕಿದ್ಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಾನು ರುಬ್ಬಿಟ್ಟಂತಹ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ. ಏಕೆಂದರೆ ಅದು ಹಸಿ ಸ್ಮೆಲ್ ಇರುತ್ತೆ ಅಲ್ವಾ, ಅದನ್ನು ನಾನು ಬಿಸಿನೂ ಮಾಡಿರಲಿಲ್ಲ, ಹಾಗೆ ರುಬ್ಬಿದ್ದೆ. ಅದಕ್ಕೋಸ್ಕರ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಿದ್ದ ಹಾಗೆಯೇ ಅದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಟೊಮೊಟೊವನ್ನು ಸಹ ಆ್ಯಡ್ ಮಾಡಿ ಇದು ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋವರೆಗೂ ಸಹ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊನ ಆಪ್ಷನಲ್ ಅಂತ ಹೇಳಿದೆ ಅಲ್ವಾ. ಯೂಶ್ವಲಿ ಒಬ್ಬರಿಗೆ ಟೊಮೊಟೊ ಅದು ಜ್ಯೂಸಿ ಆ ಹುಳಿ ಫ್ಲೇವರ್ ಏನಿರುತ್ತೆ ಅದು ಸಿಕ್ಕಿದ್ರೆ ತುಂಬ ಇಷ್ಟಪಡ್ತಾರೆ ಬಿರಿಯಾನಿಲಿ. ಕೆಲವೊಂದಷ್ಟು ಈಗ ಹೈದ್ರಾಬಾದಿ ಸ್ಟೈಲೆಲ್ಲ ಹೋದರೆ ನಾವು ಬಿರಿಯಾನಿಗೆ ಟೊಮೊಟೊನ ಯೂಶ್ವಲಿ ಅವ್ರು ಹಾಕಿರೋದಿಲ್ಲ. ಬಟ್ ಇಲ್ಲಿ ನಾವು ನಾಟಿ ಸ್ಟೈಲು ಅಂಬೂರ್ ಬಿರಿಯಾನಿ ಆಗಿರ್ಬೋದು, ಇಲ್ಲ ಬೇರೆ ದೊನ್ನೆ ಬಿರಿಯಾನಿ ಆಗಿರ್ಬೋದು, ಯೂಶ್ವಲಿ ಟೊಮೊಟೊವನ್ನು ಆ್ಯಡ್ ಮಾಡ್ಕೋತಾರೆ.
ಟೊಮೊಟೊ ಸಾಫ್ಟ್ ಆದಮೇಲೆ ನಾನು ಒಂದು ಅರ್ಧ kg ಆಗುವಷ್ಟು ಚಿಕನನ್ನು ತೊಳೆದು ಸೈಡಲ್ಲಿ ಇಟ್ಟಿದ್ದೆ. ಈಗ ಸಾಫ್ಟ್ ಆದಮೇಲೆ ಅದನ್ನು ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಏನಾದರೂ ನೀವೇನಾದರೂ ಮ್ಯಾರಿನೇಟ್ ಮಾಡ್ತೀರಾ ಅಂದರೆ ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೋದು, ಅದನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಫಸ್ಟು ಚಿಕನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾಟಿ ಸ್ಟೈಲ್ ಅಂದರೆ ಅದೇ ಅಲ್ವಾ, ಮ್ಯಾರಿನೇಟ್ ಮಾಡ್ದೇ ಡೈರೆಕ್ಟಾಗಿ ಎಲ್ಲನೂ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಅದಾದ ನಂತರ ಉಳಿದಂತಹ ಏನೇನು ಪೌಡರ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡಿದ್ರೇ ಆ ಟೇಸ್ಟೇ ಬೇರೆಯೇ ಇರುತ್ತೆ. ಈಗ ಚಿಕನ್ನು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಅರಿಶಿನ ಹಾಕಿ ಅದಾದಮೇಲೆ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಚಿಕನ್ಗೆ ಆಗುವಷ್ಟು 1 ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅಂದರೆ ನಾನು ಇಲ್ಲಿ ಪುಡಿ ರುಚಿಯನ್ನು ಹಾಕಿದ್ದೀನಿ. ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮತ್ತೆ ಅದನ್ನು ತಿರ್ದು ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಚಿಕನ್ಗೆ ಅಲ್ಲಿ ಏನು ಫ್ಲೇವರ್ ಇದೆ ಅದನ್ನೆಲ್ಲ ಹಿಡಿಬೇಕಲ್ವ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಚಿಕನ್ನು ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಚಿಕನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈಗ ನಾನು ರುಬ್ಕೊಂಡಿದ್ದಂತಹ ಮಸಾಲೆ ಏನಿತ್ತು, ಪೌಡರ್ನ ಮಾಡ್ಕೊಂಡಿದ್ದೆ ಅಲ್ವಾ ಬಿರಿಯಾನಿ ಮಸಾಲ, ಅದನ್ನು ನಾನು 2-3 ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ಅಕ್ಕಿ ನಾನು 2 ಗ್ಲಾಸ್ ತೊಗೊಂಡಿದ್ದೀನಲ್ವ, ಅಷ್ಟಕ್ಕೆ ಸಾಕಾಗಿರುತ್ತೆ. ನೀವು ಎಷ್ಟು ಅಕ್ಕಿನ ಹಾಕೋತೀರಾ ಅದಕ್ಕೆ ಎಷ್ಟು ಮಸಾಲೆ ಬೇಕೋ ಅದ್ರ ಮೇಲೆ ನೀವು ನೋಡಿ ಪೌಡರನ್ನು ಹಾಕೋಬೋದು. ಇನ್ ಕೇಸ್ ಪೌಡರ್ ಉಳ್ಕೊಂಡ್ರೆ ಬೇರೆ ರೀತಿಯೂ ಸಹ ನೀವು ಯೂಸ್ ಮಾಡ್ಕೊಳ್ಬೋದಲ್ವ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಈಗ ಆ ಪೌಡರ್ನ ಹಾಕಿ ಆ ಪೌಡರು ಚಿಕನ್ಗೆ ಸ್ವಲ್ಪ ಹಿಡಿಯೋ ಥರ ಮತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಚಿಕನ್ನು ಚೆನ್ನಾಗಿ ಫ್ರೈ ಆಗಿ ಆ ಎಣ್ಣೆ ಎಲ್ಲ ಬಿಟ್ಕೊತಿದ್ದಾಗ ಅಲ್ಲಿ ಕಲರ್ ಯಾವ ರೀತಿ ಬರ್ತಿದೆ, ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಚಿಕನ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದು ಆ ಮಸಾಲೆ ಎಲ್ಲ ಹಿಡಿದ್ಮೇಲೆ ನಾನು ಈಗ ಇದಕ್ಕೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಮೊಸರನ್ನು ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಹಾಗೇ ಇದು ಮಾಡ್ಬೋದು. ಮೊಸರನ್ನು ಆಪ್ಷನಲ್ ಆಗಿ ಇಟ್ಕೊಳ್ಬೋದು, ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಿ ಟೊಮೊಟೊ ಹಾಕಿರೋದ್ರಿಂದ ನಾನು ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ಟೊಮೊಟೊ ಆ್ಯಡ್ ಮಾಡಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೆ. ಆ ಮೊಸರು ಆದಮೇಲೆ ಇವಾಗ ಸರಿ ಅಂತ ಹೇಳಿ ಚಿಕನ್ನು ಸ್ವಲ್ಪ ಸಾಫ್ಟಾಗಿ ಬೆಂದಿತ್ತು. ಇವಾಗ ಅದಕ್ಕೆ ಅಕ್ಕಿಗೆ ತಕ್ಕಷ್ಟು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀನಿ. ನೀವು ಆಗಲೇ ನೋಡಿದ್ರಲ್ವ, ಈ ಕಪ್ಪಲ್ಲಿ ನಾನು 2 ಕಪ್ಪು ಅಕ್ಕಿಯನ್ನು ಹಾಕಿದ್ದೆ. ಈಗ 2 ಕಪ್ ಅಕ್ಕಿಗೆ ಯೂಶ್ವಲಿ ನಾವು 4 ಕಪ್ ಆಫ್ ವಾಟರ್ನ ಹಾಕಬೇಕಾಗತ್ತೆ. ಆದರೆ ಇಲ್ಲಿ ನಾನು ಸ್ವಲ್ಪ ನೆನೆಸಿಟ್ಟಿರೋದ್ರಿಂದ 3.5 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಮೊದಲು ಚಿಕನ್ಗೆ ಎಷ್ಟು ಬೇಕೋ ಅಷ್ಟೇ ನಾನು ಉಪ್ಪನ್ನು ಹಾಕಿದ್ದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಬಿಟ್ಟು ಇವಾಗ ಅಲ್ಲಿ ನೆನೆಸಿಟ್ಟಿರೋಂತಹ ಅಕ್ಕಿಯನ್ನು ಇವಾಗ ಇಲ್ಲಿಗೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ಕುದಿ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಯೂಶ್ವಲಿ ನೆನೆಸಿಟ್ಟಿರೋ ಅಕ್ಕಿನ ಕುದಿ ಬಂದಾಗಲೇ ಹಾಕಿದ್ರೇ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಅಕ್ಕಿ ತುಂಬ ನಾವು ಮಳ್ಳು ಬರೋಕ್ಕೂ ಮುಂಚೆನೇ ಅದನ್ನು ಅಕ್ಕಿಯನ್ನು ಹಾಕ್ಬಿಟ್ರೆ ಸ್ವಲ್ಪ ಅಕ್ಕಿ ಜಾಸ್ತಿ ಬೆಂದೋಗ್ಬಿಡುತ್ತೆ. ಈಗ ತುಂಬ ಚೆನ್ನಾಗಿ ಕುದಿ ಬರೋ ಗಂಟನೂ ವೆಯ್ಟ್ ಮಾಡಿ ಒಂದು ಸ್ವಲ್ಪ 2-3 ಸಲ ಅದನ್ನು ತಿರುವು ಹಾಕಿ ಅಂದರೆ ಮೇಲೆ ಕೆಳಗೆ ಮಾಡಬೇಕಾಗತ್ತೆ. ಅದಾದಮೇಲೆ ಒಂದು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ ಇಲ್ಲಿ. ಸೊ ಇನ್ನೊಂದು ಸ್ವಲ್ಪ ಹಾಗೇ ಕುಕ್ಕರ್ ಮುಚ್ಚಳವನ್ನು ಮುಚ್ಚದೇ ಹಾಗೆ ನೀರಲ್ಲಿ ಕುದಿ ಬರ್ತಾ ಇರೋ ಹಾಗೇ ಬೇಯಿಸ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಮಧ್ಯದಲ್ಲಿ ತಿರುಗ್ತಾ ಇದ್ದೀನಿ. ಇದಾದಮೇಲೆ ಫ್ಲೇವರ್ ಬೇಕಲ್ವಾ, ನಾವು ನಾಟಿ ಸ್ಟೈಲ್ ಅಂತ ಅಂದಮೇಲೆ ತುಪ್ಪ ಇಲ್ದೇ ಹೇಗೆ ಬಿರಿಯಾನಿ ಮಾಡೋಕ್ಕಾಗತ್ತೆ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಮನೇಲೇ ಮಾಡಿರುವಂಥ ತುಪ್ಪವನ್ನು ಆ್ಯಡ್ ಮಾಡಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ತಿರುಗಿ ಇನ್ನೇನು ನೀರೆಲ್ಲ ಕಡಿಮೆ ಆಗ್ತಾ ಇದೆ ಅಲ್ವಾ, ಇವಾಗ ನಾನು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 1 ವಿಸಲ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ನೀವೇನಾದರೂ ಇನ್ಸ್ಟೆಂಟಾಗಿ ವಿಸಲ್ನಿಂದ ತೆಗಿತೀರಾ ಅಂತ ಹೇಳಿದ್ರೆ ಒಂದು 2 ವಿಸಲನ್ನು ಬರೋವರೆಗೂ ವೆಯ್ಟ್ ಮಾಡಿ ಮತ್ತು ಕುಕ್ಕರ್ನ ಇಮಿಡಿಯೇಟಾಗಿ ಅಂದರೆ ವಿಸಲ್ನ ತೆಗಿಬೋದು. ಇಲ್ಲಿ ನಾನು 1 ವಿಸಲ್ ಬಂದಮೇಲೆ ನಾನು ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಆರ ತನಕನೂ ಇದ್ದು ಮತ್ತೆ ನಾನು ಅದನ್ನು ತೆಗೆದು ಅದನ್ನೆಲ್ಲನೂ ತಿರುವಿ ಅನ್ನ ಎಲ್ಲನೂ ಮಿಕ್ಸ್ ಮಾಡಬೇಕಲ್ವ. ಯೂಶ್ವಲಿ ಕುಕ್ಕರಲ್ಲಿ ಮಿಕ್ಸ್ ಆಗಿರೋದಿಲ್ಲ. ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳವನ್ನು ಮುಚ್ಚಿ ಮತ್ತೆ ಒಂದು 5 ನಿಮಿಷ ಬಿಟ್ಟು ಮತ್ತೆ ತೆಗಿತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಅನ್ನ ಎಷ್ಟು ಉದುರಾಗಿ ಬಂದಿದೆ. ಕಲರು ಆಗಿರ್ಬೋದು, ಹೋಮ್ ಮೇಡ್ ಮಸಾಲನೇ ಯೂಸ್ ಮಾಡಿದ್ದೀವಿ. ಯಾವುದೇ ರೀತಿ ಔಟ್ಸೈಡಿಂದ ಫುಡ್ ಕಲರ್ಸ್ ಆಗಿರ್ಬೋದು ಇಲ್ಲ ಫುಡ್ ಪೌಡರ್ ಆಗಿರ್ಬೋದು ಅದನ್ನು ಯಾವುದನ್ನು ಸಹ ಯೂಸ್ ಮಾಡಿಲ್ಲ. ಸೊ ಇನ್ಸ್ಟೆಂಟಾಗಿ ಮನೇಲೇ ಆರಾಮಾಗಿ ಈ ರೀತಿ ಮಾಡ್ಕೊಳ್ಬೋದು. ಮನೆಯವ್ರಿಗೂ ಸಹ ತುಂಬ ಇಷ್ಟ ಆಗಿರುತ್ತೆ, ರುಚಿಕರವಾಗಿರುತ್ತೆ ಮತ್ತು ಇದು ಮನೇಲೇ ಮಾಡೋದ್ರಿಂದ ಆರೋಗ್ಯಕರ ಅಂತಲೂ ಹೇಳ್ಬೋದು. ಸೊ ಇವಾಗ ಬಿರಿಯಾನಿ ರೆಡಿ ಆಯಿತು. ಇನ್ನು ಬಿರಿಯಾನಿ ಮಾಡ್ತೀವಿ ಅಂದಾಗಲೇ ಫುಲ್ ಖುಷಿ ಇರುತ್ತಲ್ವ, ಯಾವಾಗ ತಿಂತೀವೋ ಅಂತ. ಫೈನಲ್ ಆಗಿ ಬಿರಿಯಾನಿ ರೆಡಿ ಆಯಿತು. ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ರುಚಿ ಹೇಗಿದೆ ಅಂತ ಹೇಳಿ ಟ್ರೈ ಮಾಡೋಕ್ಕೆ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕಾಯ್ಕೊಂಡಿದ್ದೋ. ಸೊ ಈಗ ಬಿರಿಯಾನಿನ ಇಬ್ಬರು ಸರ್ವ್ ಮಾಡ್ಕೋತಾ ಇದ್ವಿ. ಸೊ ಬಿರಿಯಾನಿ ಜೊತೆಗೆ ರಾಯ್ತಾ ಬೇಕು ಅಂತ ಹೇಳಿದ್ರೆ ಅಂದರೆ ಮೊಸರು ಬಜ್ಜಿ ಬೇಕು ಅಂದರೆ ಮಾಡ್ಕೊಳ್ಬೋದು.
ಇಲ್ಲಿ ಆ್ಯಕ್ಚುಲಿ ನಾವು ಮಾಡೋಣ ಅಂತಲೇ ಎಲ್ಲನೂ ಕಟ್ ಮಾಡಿಟ್ಟಿದ್ದೆ, ಬಟ್ ಬಿರಿಯಾನಿನ ಟೇಸ್ಟ್ ಮಾಡಿದ್ಮೇಲೆ ಅದಿಲ್ಲ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ನಿಸ್ತು. ಅದಕ್ಕೆ ಜಸ್ಟ್ ಈರುಳ್ಳಿಯನ್ನು ಸೈಡಲ್ಲಿ ಹಾಕ್ಕೊಂಡು ಇಬ್ಬರು ಚೆನ್ನಾಗಿ ತಿಂದ್ವಿ. ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.